ಬರೀ ಈ ಒಂದು ತೊಟ್ಟಿಯಲ್ಲಿ ಕೂಡ ಹಾಕಿರುವ ಕಸದಿಂದ 13 ಎಕರೆಗೆ ಗೊಬ್ಬರ ನೀಡ್ತಿದ್ದಾರೆ, ಅದು ಒಂದು ಹಸು ಕಟ್ಕೊಂಡು. ನಿಜವಾಗ್ಲೂ ಇದು ಸಾಧ್ಯನಾ? ಬನ್ನಿ ಸಂಪೂರ್ಣ ಮಾಹಿತಿ ಅವರಿಂದನೇ ತಿಳ್ಕೊಳ್ಳೋಣ. ನೀವು ತಿಪ್ಪೆನ ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ನೀವು ತೋಟ ಕೊಡ್ತಾ ಇದ್ದೀರಾ. ಸುಮಾರು ನಾನೀಗ 13 ಎಕರೆಗೆ ಇದನ್ನೇ ಫೀಡಿಂಗ್ ಕೊಡ್ತಾ ಇರೋದು. ಒಂದ್ ಹಸುದು ಬೆಣ್ಣೆ ಮೊಸರು ಎಲ್ಲ ತೆಗಿತೀವಿ, ಅದರಿಂದ ಆ ಮಜ್ಜಿಗೆನೂ ಒಳಗಡೆ ಹಾಕ್ತೀವಿ, ಅದರಿಂದ ಮೈಕ್ರೋ ಆರ್ಗಾನಿಸಮ್ ಡೆವಲಪ್ ಆಗುತ್ತೆ. ಓಕೆ, ಗೊಬ್ಬರದ ಫ್ಯಾಕ್ಟ್ರಿ ಅಂತ ಕರಿಬಹುದು. ಈ ಕೆಲವು ಜಾನುವಾರುಗಳು ಸಾಯ್ತವೆ, ಅದು ಸತ್ತಿದ್ದನ್ನ ಎಲ್ಲೋ ತಗೊಂಡೋಗಿ ಎಸಿತಾರೆ, ಅದ್ರ ಬದಲಿಗೆ ತಗೊಂಡ್ಬಂದು ಇದ್ರೊಳಗಡೆ ಹಾಕಿದೀವಿ. ಮೇಕೆ ಕುರಿ ಎಲ್ಲ ಕುಯ್ತಾರೆ, ಅದ್ರದ್ದು ಚರ್ಮ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಅದನ್ನ ಯಾವಾಗ್ಲಾದ್ರೂ ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಹೋಗಿ ಒಂದ್ 20-30 ಪರ್ಚೇಸ್ ಮಾಡಿ ಅವ್ರ ಹತ್ರ ತಗೊಂಬಂದ್ ಹಾಕಿದ್ರೆ ಪ್ರಾಣಿ ತ್ಯಾಜ್ಯನು ನಾವ್ ಇಲ್ಲಿಗೆ ಹಾಕ್ತಾ ಇದೀವಿ. ನೀವು 13 ಎಕರೆಗೂ ಬರೀ ಇದ್ರಿಂದ ಬರೋ ನೀರೇ ಕೊಡ್ತೀರಾ ಅಥವಾ ಗೊಬ್ಬರನೂ ಹಾಕ್ತೀರಾ ಸರ್? ಕಂಪ್ಲೀಟ್ ಆಗಿ ನಾನು ಗೊಬ್ಬರ ಕೊಡೋದನ್ನ ನಿಲ್ಸಿಲ್ಲ. 1 ವರ್ಷದಿಂದ ನಾನು ನಿಧಾನ ಕಟ್ ಮಾಡ್ತಾ ಬಂದಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಇದನ್ನೇ ಕೊಡ್ತಾ ಇದ್ದೀನಿ. ಇವಾಗ ಏನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತಿದ್ದಾಗ ಏನ್ ಇಳುವರಿ ಸಿಗ್ತಾ ಇತ್ತು, ಆ ಇಳುವರಿ ಇದರಿಂದ ಬರ್ತಾ ಇದೆಯಾ? ಫುಲ್ ಯೆಲ್ಲೋ ಕಲರ್ ಇದ್ದಂತ ನನ್ನ ತೋಟ ಇವತ್ತು ಗ್ರೀನ್ ಕಲರ್ ಬಂದಿದೆ. ನೀವು ನೋಡ್ದಂಗೆನೆ ಇಲ್ಲಿ ಯಾವ ಗಿಡದ್ದು ಯಾವ ಬಣ್ಣ ನೋಡಿದ್ರು, ಈ ಬಾಳೆ ಗಿಡದ ಈಳ್ ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ. ಇದು ಹಾಕ್ಬಿಟ್ಟು ಇದೆಲ್ಲ ತುಂಬುತ್ತಾ ಅಥವಾ ಹಾಗೆ ಇರುತ್ತಾ, ಕರಗುತ್ತಾ? ಇದು ಹಿಂಗೆ ಇರುತ್ತೆ. ಇದ್ರಲ್ಲಿ ಬರೋ ಕಂಟೆಂಟ್ ಗಳು ಮಾತ್ರ ನೀರಲ್ಲಿ ಬರ್ತಾ ಇರ್ತದೆ. ಮತ್ತೆ ಇದಕ್ಕೆ ನಾವು ಫಿಲ್ಲಿಂಗ್ ಮಾಡ್ತಾನೆ ಇರ್ತೀವಿ. ಎಕ್ಕದ ಗಿಡ, ಬೂತಾಳೆ, ಹತ್ತಿ ಮರ, ಬೇವಿನ ಮರ, ಎಲ್ಲ ಕಂಟೆಂಟ್ ಗಳನ್ನೂ ತಂದು ಎಲ್ಲ ಮರದ್ದು 50 kg 100 kg 200 kg ಅಷ್ಟು ತಂದು ಇದ್ರ ಮೇಲೆ ಫಿಲ್ ಮಾಡ್ತೀವಿ. ಅಂಡ್ 3 ತಿಂಗಳಿಗೆ ಒಂದ್ಸಲ ಒಂದ್ 50 kg ಬೆಲ್ಲನ ಕಲಸಿ ಒಳಗಡೆ ಹಾಕ್ತಿವಿ. ಪದೇ ಪದೇ ಎಷ್ಟು ದಿನಕ್ಕೊಂದ್ಸಲ ನೀವು ಇದನ್ನ ತೆಗೆದ್ಬಿಟ್ಟು ಇದರಿಂದ ನೀರ್ನ ತೋಟಕ್ಕೆ ಹಾಕೊಡ್ತೀವಿ? ಇದು ಒಳಗಡೆ ನಮ್ಗೆ ಜೀವಾಣುಗಳು ಡೆವಲಪ್ ಆಗ್ತಾನೆ ಇರುತ್ತೆ. ಪ್ರತಿ ಸೆಕೆಂಡ್ ಬೆಳೆಯುತ್ತಾನೆ ಇರ್ತದೆ. ಇದ್ರಲ್ಲಿ ಪ್ರತಿ ದಿನ ಕೊಟ್ಟರು ಏನು ಇದರಿಂದ ಸಮಸ್ಯೆ ಆಗಂತ ವಿಚಾರ ಏನು ಇಲ್ಲ ಇದರಲ್ಲಿ. ನೀವು ಲೇಬರ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಇನ್ನೂ ಹೆಚ್ಚು ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಕೊಂಡಿದ್ದೀರಾ. ಹೌದು, ಇದರಿಂದ ಉಪಯೋಗ ಆಗ್ತಾ ಇದೆ ಅಲ್ವಾ ಸರ್? ಉಪಯೋಗ ಆಗಿದೆ. ₹1 ಗೊಬ್ಬರ ಇಲ್ಲಿ ತಂದು ಹಾಕಿದ್ರೆ ಅದು ₹1 ಗೊಬ್ಬರ ಕನ್ವರ್ಟ್ ಆಗ್ತಿದೆ.